ಇವತ್ತು ತುಂಬ ರುಚಿಕರ ಹಾಗೆ ತುಂಬ ಸುಲಭವಾಗಿ ಮಾಡಬಹುದಾದಂಥ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಈ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಈ ಹೆಸರುಬೇಳೆನ ಒಳ್ಳೆ ಘಮ ಬರೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಇದನ್ನು ಹುರ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಆವಾಗ ಹೆಸರುಬೇಳೆ ಹದವಾಗಿ ಚೆನ್ನಾಗಿ ಹುರ್ಕೋಬೋದು. ಹಾಗೆ ಹಸಿ ವಾಸನೆ ಎಲ್ಲ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೋದು. ನೋಡಿ, ಈಗ ಇದು ಹುರ್ಕೊಂಡಿದ್ದಾಗಿದೆ, ಒಳ್ಳೆ ಘಮ ಬರ್ತಾಯಿದೆ ಹೆಸರುಬೇಳೆ. ಈಗ ಇದಕ್ಕೆ ನಾನು ಈ ಹೆಸರುಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಯೋದಕ್ಕೆ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಇದು 2 ವಿಷಲ್ ಕೂಗಲಿ. ಅಷ್ಟೊತ್ತಿಗೆ ಈ ಪಾಯಸಕ್ಕೆ ಬೇಕಿರೋವಂಥ ಬೆಲ್ಲನ ಕರಗಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 2 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಹೆಸರುಬೇಳೆನ ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರುಬೇಳೆಗೆ 2 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಈ ಬೆಲ್ಲ ಈ ನೀರಲ್ಲಿ ಚೆನ್ನಾಗಿ ಕರಗಬೇಕು. ಅದಕ್ಕೋಸ್ಕರ ಮೊದಲಿಗೆ ಬೆಲ್ಲನ ಕರಗಿಸ್ಕೊಂಡು ನಂತರ ಅದನ್ನು ಶೋಧಿಸ್ಕೊಳ್ಳೋಣ. ಇಲ್ಲಿ ನಾನು ತೊಗೊಂಡಿರೋ ಅಳತೆಗೆ ಪಾಯಸ ಮೈಲ್ಡಾಗಿ ಸ್ವೀಟ್ ಇರುತ್ತೆ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ಇನ್ನೂ ಸ್ವಲ್ಪ ಬೆಲ್ಲದ ಪ್ರಮಾಣನ ಜಾಸ್ತಿ ಮಾಡ್ಕೋಬೋದು, ಅಥವಾ ತುಂಬ ಕಡಿಮೆ ಸ್ವೀಟ್ ತಿನ್ನೋರು ಇನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೋಬೋದು. ಈಗ ನೋಡಿ, ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಹಾಗಾಗಿ ಒಂದು ಪಾತ್ರೆಗೆ ಈ ರೀತಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಹೆಸರುಬೇಳೆ ಕೂಡ ಅಷ್ಟೇ 2 ವಿಷಲ್ ಕೂಗಿದೆ, ಹಾಗೆ ಪ್ರೆಷರ್ ಕೂಡ ಬಿಟ್ಟಿದೆ. ಈಗ ಲೀಡ್ ಓಪನ್ ಮಾಡಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಹೆಸರುಬೇಳೆ ಹದವಾಗಿ ಬೆಂದಿದೆ ಚೆನ್ನಾಗಿ. ಇಲ್ಲಿ ನೋಡಿ, ಇಲ್ಲಿ ಈ ಬೇಳೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಫುಲ್ ಸ್ಮ್ಯಾಶ್ ಆಗಬೇಕು, ಆ ರೀತಿ ಬೆಂದಿದೆ. ಈಗ ಈ ಹೆಸರುಬೇಳೆ ಮತ್ತು ಬೆಲ್ಲನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ನೋಡಿ, ಸೋಸಿಟ್ಕೊಂಡಿದ್ದೀನಲ್ಲ, ಆ ಬೆಲ್ಲನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಬೆಲ್ಲಕ್ಕೆ ಈ ಹೆಸರುಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ. ಈ ಹೆಸರುಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಹಾಗೆ ಸೇರಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ಹೆಸರುಬೇಳೆ ಬೆಂದಿಲ್ಲ ಅನ್ನೋದಾದರೆ ಮತ್ತೆ ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಒಂದ್ಸರಿ ಬೆಲ್ಲದ ನೀರಿಗೆ ಹೆಸರುಬೇಳೆನ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಹೆಸರುಬೇಳೆ ಮತ್ತೆ ಬೇಯೋದಿಲ್ಲ. ಅದಕ್ಕೋಸ್ಕರ ಹಾಗೆ ಇಲ್ಲಿ ಹೆಸರುಬೇಳೆ ತಿನ್ನೋವಾಗ ಬಾಯಿಗೆ ಸಿಗೋ ರೀತಿ ಇರಲಿ ಅಂದ್ಬಿಟ್ಟು ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಈ ಹೆಸರುಬೇಳೆ ಕಾಣಿಸೋದು ಬೇಡ ಅಥವಾ ಬಾಯಿಗೆ ಸಿಗೋದು ಬೇಡ ಅನ್ನೋರು ಒಂದ್ಸರಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು, ಅಂದರೆ ಈ ಬೀಟರ್ ತೊಗೊಂಡು ಒಂದು ಸರ್ತಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಂತರ ಹಾಕ್ಕೋಬೋದು. ಆವಾಗ ಹೆಸರುಬೇಳೆ ತಿನ್ನೋವಾಗ ಬಾಯಿಗೆ ಸಿಗೋದಿಲ್ಲ. ಇಲ್ಲಿ ನೋಡಿ, ಈಗ ನಾನು ಹಾಕ್ಕೊಂಡಿರೋದು ಈ ರೀತಿ ಬೇಳೆ ಬೇಳೆ ಕಾಣುತ್ತೆ. ಹಾಗೆ ತಿನ್ನೋವಾಗ ಕೂಡ ಅಷ್ಟೇ ಬಾಯಿಗೆ ಅದು ಹೆಸರುಬೇಳೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಈ ಹೆಸರುಬೇಳೆ ಮತ್ತು ಬೆಲ್ಲ ಚೆನ್ನಾಗಿ ಕುದೀಲಿ. ಅಷ್ಟೊತ್ತಿಗೆ ನಾವು ರುಬ್ಬೋದಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು 1 ಕಪ್ಪಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಈ ಕಾಯಿ ತುರಿನೂ ಅಷ್ಟೇ ಅದೇ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿರೋದು ನಾನು. ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಈ ಗಸಗಸೆ ಮತ್ತು ಎಳ್ಳನ್ನ ನಾನು ಹಾಗೆ ಹಸಿಯಾಗಿ ತೊಗೊಂಡಿದ್ದೀನಿ, ಅದನ್ನೇನು ನಾನು ಹುರ್ಕೊಂಡಿಲ್ಲ. ಹಾಗೆ ಒಂದು 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಪಾಯಸಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಒಂದು 7-8 ಗೋಡಂಬಿನ ಸಹ ಹಾಕ್ಕೊಂಡಿದ್ದೀನಿ. ಈ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಪಾಯಸದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಅದಕ್ಕೋಸ್ಕರ. ಇದಕ್ಕೆ ರುಬ್ಬೋದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನೋಡಿ, ಇದು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಹಾಗೆ ಇಲ್ಲಿ ಈ ರುಬ್ಕೊಳ್ಳೋದಕ್ಕೆ ಗೋಡಂಬಿ ಅಷ್ಟೇ ಅಲ್ಲ, ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ, ಈ ರುಬ್ಕೊಂಡಿರೋದನ್ನು ಈ ಬೆಲ್ಲ ಮತ್ತು ಹೆಸರುಬೇಳೆ ಇದೆಯಲ್ಲ, ಆ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈ ಪಾಯಸದ ಕನ್ಸಿಸ್ಟೆನ್ಸಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗೋಷ್ಟು ನೀರು ಹಾಕ್ಕೊಂಡು ಸೇರಿಸ್ಕೋಬೋದು. ನೋಡಿ, ಇಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನೋಡಿ, ಇಲ್ಲಿ ತಿರುಗಿಸ್ತಾ ಇದ್ದರೆ ತೆಳುವಾಗಿ ಕಾಣ್ತಾ ಇದೆ ಅಲ್ವಾ ಪಾಯಸ. ಈ ಪಾಯಸ ಚೆನ್ನಾಗಿ ಕುದ್ದ ನಂತರ ನೋಡಿ ಕನ್ಸಿಸ್ಟೆನ್ಸಿನ ತೋರಿಸ್ತೀನಿ. ಈಗ ಇದಕ್ಕೆ ರುಬ್ಬೋದಕ್ಕೆ ಅಕ್ಕಿ ಹಾಕ್ಕೊಂಡಿದ್ದೀನಲ್ವ, ಅದೆಲ್ಲ ಅರಳಿಕೊಂಡು ಒಳ್ಳೆ ಬಾಡಿ ಕೊಡುತ್ತೆ ಈ ಪಾಯಸಕ್ಕೆ. ಹಾಗೆ ಗೋಡಂಬಿ ಹಾಕ್ಕೊಂಡಿರೋದ್ರಿಂದ ಅದು ಕೂಡ ಒಳ್ಳೆ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಈಗ ನೋಡಿ, ಇದು ಪಾಯಸ ಕುದಿಯೋದಕ್ಕೆ ಶುರುವಾಗಿದೆ. ಹೀಗೆ ಒಂದು 5 ನಿಮಿಷ ಚೆನ್ನಾಗಿ ಕುದ್ದ ನಂತರ ಈ ಅಕ್ಕಿ ಎಲ್ಲ ಚೆನ್ನಾಗಿ ಅರಳಿಕೊಳ್ಳುತ್ತೆ. ಆಗ ಅದು ಪಾಯಸಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಕೊಡುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಈಗ ನೋಡಿ, ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ಪಾಯಸ. ಹಾಗೆ ಇದು ತಣ್ಣಗಾಗೋದಕ್ಕೆ ಇಟ್ಟರಂತೂ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಈ ಪಾಯಸ. ಹಾಗಾಗಿ ನಾವು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗೋಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡಿ, ಲಾಸ್ಟಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಕೂಡ ಸೇರಿಸ್ಕೊಂಡಿದ್ದೀನಿ.
ಹಾಗೆ ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಏನು ಬೇಕಾದ್ರೂ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಪಾಯಸಕ್ಕೆ. ರುಚಿಕರ ಹಾಗೆ ಆರೋಗ್ಯಕರವಾದಂಥ ಪ್ರೋಟೀನ್ ಭರಿತವಾಗಿರುವಂಥ ಹೆಸರುಬೇಳೆ ಪಾಯಸ ಸಿದ್ಧ ಆಗಿದೆ. ಸಾಮಾನ್ಯವಾಗಿ ಯಾವುದೇ ಹಬ್ಬಗಳಾಗಲಿ ಅಥವಾ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಕೂಡ ತುಂಬ ಸುಲಭವಾಗಿ ಬೇಗ ಆಗೋಂಥ ಸ್ವೀಟ್ ಅಂದರೆ ಅದು ಹೆಸರುಬೇಳೆ ಪಾಯಸ. ಹಾಗೆಯೇ ಸಾಮಾನ್ಯವಾಗಿ ಹೆಸರುಬೇಳೆ ಪಾಯಸನ ಎಲ್ಲರೂ ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಹೆಸರುಬೇಳೆ ಪಾಯಸನ ಮಾಡೇ ಇರ್ತೀರ. ಹಾಗಿದ್ರೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ನಮಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.